ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಳಹಂತದಿಂದ ಕೆಲಸ ಮಾಡ್ಕೊಂಡು ಬಂದಂಥ ಒಬ್ಬ ಪೊಲಿಟಿಷಿಯನ್. ಸುಮಾರು 27 ವರ್ಷಗಳ ಸುದೀರ್ಘ ಕಾಲ ಅವರು ಪೊಲಿಟಿಕ್ಸಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ, ಕರ್ನಾಟಕ ರಾಜ್ಯದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ, AICC ಮೆಂಬರ್ ಆಗಿ ತಳಹಂತದಿಂದ ಎಲ್ಲ ಲೆವೆಲ್ ಪೊಸಿಷನಲ್ಲಿ ಕೆಲಸ ಮಾಡಿದ್ದಾರೆ. 2ನೇ ಬಾರಿ ಶಾಸಕರು, ಒಂದು ಸರಿ ಸೋತಿದ್ದಾರೆ. ಸೊ ಪಕ್ಷ ಅಳದು ತೂಗಿ ಅವರಿಗೆ ಅಧಿಕಾರ ಕೊಡುತ್ತೆ ಅಂತ ನಮಗೆ ಭರವಸೆ ಇದೆ. ಹೈಕಮಾಂಡು, ನಮ್ಮ ರಾಜ್ಯದ ಹಿರಿಯ ನಾಯಕರು ಮತ್ತು ವಿಶೇಷವಾಗಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲರೂ ಇದನ್ನು ಗಮನಿಸಿ ಸೂಕ್ತ ಸಮಯದಲ್ಲಿ ಅವರಿಗೆ ಇನ್ನೂ ಈ ರಾಜ್ಯದಲ್ಲಿ ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ, ಜನಸೇವೆಯನ್ನು ಮಾಡಲಿಕ್ಕೆ ಅಧಿಕಾರ ಕೊಡ್ತಾರೆ ಅಂತ ನಮಗೆ ಭರವಸೆ ಇದೆ. ಇನ್ನು ನಾವೆಲ್ಲರೂ ಕೂಡ ಆಶಾ ಮನೋಭಾವನೆಯಿಂದ ಇದ್ದೀವಿ, ಕಾದು ನೋಡಬೇಕು. ಸರ್, ನಿಮಗೆ ಏನಾದರೂ ನಿಗಮ ಮಂಡಳಿಗಳಿಗೆ ಏನಾದರೂ ಇಲ್ಲ, ನಾವು ಯಾವುದೇ ನಿಗಮ ಮಂಡಳಿ ಕೇಳಿಲ್ಲ. ಸಾಕಷ್ಟು ಜನ ಶಾಸಕರಿದ್ದಾರೆ. ಮೊದಲನೇ ಬಾರಿ ಆರೀಶ್ ಬಂದಂಥವರು, ಆ ಎಲ್ಲ ಶಾಸಕರಿಗೆ ನಿಗಮ ಮಂಡಳಿ ಕೊಡಿ ಅಂತ ನಾವು ಎಲ್ಲರೂ MLCಗಳು ಹೋಗಿ ಹೇಳಿದ್ದೀವಿ. ಮತ್ತು MLCಗಳಲ್ಲಿ ಕೆಲವು ಜನ ಸೀನಿಯರ್ MLCಗಳಿದ್ದಾರೆ. ಆ MLCಗಳಲ್ಲಿ ಸೀನಿಯರ್ MLCಗಳಿದ್ದಾರೆ. ನಾವು ಕೇವಲ MLCಗಳಲ್ಲ, ನಮ್ಮಿಂದ MLAಗಳು ಆರೀಶ್ ಬರಲಿಕ್ಕೂ ನಾವು ಕಾಂಟ್ರಿಬ್ಯೂಷನ್ ಮಾಡ್ತೀವಿ. ಕೆಲವು ಜನ ಸೀನಿಯರ್ MLCಗಳಿದ್ದಾರೆ, ಅವರವ್ರ ಜಿಲ್ಲೆಯಲ್ಲಿ ಅವ್ರದ್ದೇ ಪ್ರಭಾವ ಇದೆ. ಅಂಥ MLCಗಳನ್ನು ಗುರುತಿಸಿ ಅವರಿಗೆ ಅಧಿಕಾರ ಕೊಡಿ ಅಂತ ನಾವೆಲ್ಲರೂ ಕೂಡ ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ, ವೇಣುಗೋಪಾಲ್ ಅವರಿಗೆ, ಸುರ್ಜೇವಾಲಾ ಅವರಿಗೆ ಮನವಿ ಮಾಡಿದ್ದೀವಿ. ಹಿರಿಯ MLCಗಳನ್ನು ಗುರುತಿಸಿ ಅವರಿಗೆ ಸೂಕ್ತ ಸ್ಥಾನಮಾನ ಕೊಡಬೇಕಂತ ನಮ್ಮ ಬೇಡಿಕೆ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿಗಳು ಮಂತ್ರಿ ಆಗ್ತಾರೋ ಇಲ್ಲೋ ಅನ್ನುವಂಥ ಸ್ವಲ್ಪ ಕುತೂಹಲನೂ ಇದೆ, ಕೆಲವು ಜನರಿಗೆ ಆತಂಕವೂ ಇದೆ. ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಬೇಕು? ನೋಡಿ, ಇಡೀ ರಾಜ್ಯದ ಜನತೆಗೆ ನಾನು ಒಂದೇ ಒಂದು ಮಾತು ಹೇಳಿಕ್ಕೆ ಬಯಸ್ತೀನಿ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ಲಕ್ಷಾಂತರ ಜನ ಕನಸು ಕಂಡಿದ್ರು. ಆ ಲಕ್ಷಾಂತರ ಜನರಲ್ಲಿ ನಾವು ಒಬ್ಬರು. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಧೀಮಂತ ನಾಯಕರು, ಪ್ರಶ್ನಾತೀತ ನಾಯಕರು. ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆಗಳ ಸರ್ದಾರ್ ಅವರು. ಅವರ ಒಂದು ನಾಯಕತ್ವವನ್ನು ನಾವೆಲ್ಲರೂ ಒಪ್ಕೊಂಡಿದ್ದೀವಿ. ತದನಂತರ DK ಶಿವಕುಮಾರ್ ಅವರು ಪ್ರಾಮಾಣಿಕವಾಗಿ ಪಕ್ಷಕ್ಕೆ ದುಡಿದಿದ್ದಾರೆ. ಒಬ್ಬ ನಿಷ್ಠಾವಂತ ನಾನು ಅಭಿಮಾನಿ. ಈಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ನಾವು ಸಂತೋಷದಿಂದ ಇದ್ದೀವಿ. ಆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಮಂತ್ರಿಯಾಗಿ ನೋಡಬೇಕಂತ ನನಗೂ ಆಸೆ ಇದೆ. ಪಕ್ಷ, ಹೈಕಮಾಂಡು, ಮುಖ್ಯಮಂತ್ರಿಗಳು, ನಮ್ಮ ದೆಹಲಿ ಮಟ್ಟದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅವರನ್ನು ಮಂತ್ರಿ ಮಾಡ್ತಾರಂತ ನಮಗೆ ಭರವಸೆ ಇದೆ. ಗ್ಯಾರಂಟಿ ಐತೆ 100% ರೀ. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಹೆಸರುವಾಸಿಯಾದಂಥ ನಮ್ಮ ಪಂಚ ಗ್ಯಾರಂಟಿಗಳು. ಆ ಪಂಚ ಗ್ಯಾರಂಟಿಗಳಿಂದ ಸಾಕಷ್ಟು ಜನರ ಬಾಳಲ್ಲಿ ಒಳ್ಳೆಯ ಕೆಲಸಗಳಾಗಿದ್ದಾವೆ. ಮಹಿಳೆಯರು ಸ್ವಾವಲಂಬಿ ಆಗಿದ್ದಾರೆ. ಈಗ ವಿರೋಧ ಪಕ್ಷದವರು ಅವರ ಚಟ ಅದು, ಆ ಟೀಕೆ ಮಾಡೋದು ಅವ್ರ ಚಟ. ಮತ್ತು ಇವತ್ತು ಒಳ್ಳೆಯ ಈ ಗೃಹಲಕ್ಷ್ಮಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಎಲ್ಲ ಯೋಜನೆಗಳಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗೈತಿ. ಅದನ್ನು ನಾವು ಕರ್ನಾಟಕ ರಾಜ್ಯದ ಜನರಿಗೆ ಕಂಪಲ್ಸರಿ ವೋಟರ್ ID ನಿಮ್ದು ಇರಬೇಕಪ್ಪ, ಆ ಸವಲತ್ತುಗಳು ಬೇಕಂತ. ಅದರ ತಪ್ಪೇನಿದೆ? ಇಫ್ ಯು ಆರ್ ವೋಟರ್ ID ಹೋಲ್ಡರ್ ಈ ಸ್ಟೇಟದ್ದು, ನಿಮಗೆ ಆ ಸವಲತ್ತು ಸಿಗ್ತದೆ ಅಂತ ನಾವು ಅದನ್ನು ಪರಿಷ್ಕರಣೆ ಮಾಡ್ತಾಯಿದ್ವಿ. ಯಾವುದೇ ಗ್ಯಾರಂಟಿ ಕ್ಯಾನ್ಸಲ್ ಆಗ್ತಾಯಿಲ್ಲ. ಈಗಾಗಲೇ ಮೇ ತಿಂಗಳದ ಗೃಹಲಕ್ಷ್ಮಿ ಹಣ ಜಮಾ ಆಗೈತೆ, ಎಲ್ಲರಿಗೂ 2,000 ರೂಪಾಯಿ ಜಮಾ ಆಗೈತಿ. ಆ ಯೋಜನೆಗಳು ಯಾವುದೂ ನಿಂತಿಲ್ಲ. ಮತ್ತು ಈ ಗೃಹಲಕ್ಷ್ಮಿ ಯೋಜನೆ ಇದು ಆಧಾರ್ ಬೇಸ್ಡ್ ಯೋಜನೆ. ಇದು ಆಧಾರ್, ನಿಮ್ಮ ಯಾವ ಅಕೌಂಟು ಆಧಾರ್ ಲಿಂಕ್ ಇರುತ್ತೆ ಆ ಅಕೌಂಟಿಗೆ ಅಷ್ಟೇ ದುಡ್ಡು ಹೋಗುತ್ತೆ. ಅದಕ್ಕಾಗಿ ಈ ಯೋಜನೆಗಳು ಸಕ್ಸಸ್ಫುಲ್ ಅದಾವು. ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀವಿ. ಈ ಯೋಜನೆಗಳಿಂದ ಜನರಿಗೆ ಒಳ್ಳೆಯದಾಗ್ತಾಯಿದೆ. ಈ ಗ್ಯಾರಂಟಿ ಯೋಜನೆ ನಿರಂತರವಾಗಿ ಕಂಟಿನ್ಯೂ ಇರ್ತಾವೆ. ಥ್ಯಾಂಕ್ ಯು.